ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅದರ ಜೊತೆಗೆ ಕಾಂಗ್ರೆಸ್ಸಿನ ಒಂದಷ್ಟು ಜನ ಈ ತಲೆಮಾಸಿದ ನಾಯಕರುಗಳು ನನಗೂ ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಹಾಗಾದರೆ ನಿಸಾರ್ ಅಹಮದ್ ಅವರು ಬಂದಾಗ ನೀನೇ ಹೋಗಿ ಸ್ವಾಗತವನ್ನು ಮಾಡಿದ್ಯಲ್ಲ ಅಂತ. ನಾನು ನಿಸಾರ್ ಅಹಮದ್ ಅವ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಬಾನು ಮುಷ್ತಾಕ್ ಅವರಿಗೆ ಭುವನೇಶ್ವರಿಯ ಬಗ್ಗೆ, ಅರಿಶಿನ ಕುಂಕುಮದ ಬಗ್ಗೆನೇ ಅಪತ್ಯ ಭಾವನೆ ಇದೆ. ಆದರೆ ಎಸ್ ನಿಸಾರ್ ಅಹಮದ್ ಅವರ ಇಡೀ ಸಾಹಿತ್ಯವನ್ನು ನೀವು ತೆಗೆದುಕೊಳ್ಳಿ, ಅವರ ನಿತ್ಯೋತ್ಸವನೇ ತೆಗೆದುಕೊಳ್ಳಿ. ಅವರ ನಿತ್ಯೋತ್ಸವದಲ್ಲಿ ಪ್ರತಿ ಪ್ಯಾರ, ಪ್ರತಿ ಸ್ಟ್ಯಾನ್ಸದ ಕೆಳಗಡೆ ಏನಿದೆ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತಾರೆ. ಅವರೇ ಹೇಳ್ತಾರೆ ಮುಂದೆ ಇನ್ನೊಂದು ಸ್ಟ್ಯಾನ್ಸಕ್ಕೆ ಹೋಗ್ತಾರೆ, ಓಲೆಗರಿಗಳ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಯಲ್ಲಿ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತಾರೆ. ಅಂದರೆ ಕರ್ನಾಟಕವನ್ನು ಭುವನೇಶ್ವರಿ ತಾಯಿಯಾಗಿ ಅವ್ರು ನೋಡಿದ್ರು. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಇಲ್ಲಿನ ಪ್ರಕೃತಿಯ ಸೊಬಗನ್ನು ಹೇಳಿದ್ದಾರೆ. ಈ ಓಲೆಗರಿಗಳು ಮತ್ತು ದೇಗುಲಗಳ ಭಿತ್ತಿಲಿ ಅವರು ತಾಯಿಯನ್ನು ಕಂಡಿದ್ದಾರೆ, ಭುವನೇಶ್ವರಿಯನ್ನು ಕಂಡಿದ್ದಾರೆ. ಹಾಗೆ ಅವರು ಶ್ರೀಕೃಷ್ಣನ ಬಗ್ಗೆನೂ ಕೂಡ ಬಹಳ ಪ್ರೀತಿಯಿಂದ ಬರೆದಿದ್ದಾರೆ, ಗೌರವದಿಂದ ಬರೆದಿದ್ದಾರೆ. ಹಾಗಾಗಿ ಅವರ ಉದ್ದೇಶದ ಬಗ್ಗೆ ನಮಗೆ ಯಾವತ್ತೂ ಕೂಡ ನಮಗೆ ಅನುಮಾನಗಳು ಬರಲಿಲ್ಲ. ನಿಮ್ಮ ಆರಾಧನಾ ಪದ್ಧತಿ ಬಾನು ಮುಷ್ತಾಕ್ ಅವರೇ ಬದಲಾಗಿದೆ, ನಮಗೇನು ಬೇಸರ ಇಲ್ಲ. ನಿಮ್ಮ ಧರ್ಮವನ್ನು ಬದಲಾಯಿಸ್ಕೊಂಡಿದ್ದೀರಿ, ಆದರೆ ನಿಮ್ಮ ಮೂಲ ಇದೆಯಲ್ಲ, ಈ ಭಾರತದ ಮೂಲ ಸಂಸ್ಕೃತಿ ಇದೆಯಲ್ಲ, ಈ ಸಂಸ್ಕೃತಿ ಬಗ್ಗೆ ನಿಮಗೆ ಯಾಕೆ ಇಷ್ಟೊಂದು ದ್ವೇಷ? ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಆಕ್ರಮಣಕಾರಿ ಧರ್ಮಗಳಾಗಿ ಭಾರತಕ್ಕೆ ನೆಲೆ ಹುಡ್ಕೊಂಡು ಬಂದಿದ್ದು. ನಿಮ್ಮೂರಿಗೆ ನಾವು ಬಂದಿಲ್ಲ, ಇಲ್ಲಿ ಬಂದಿದೆ. ಈ ಬಂದಾದ ಮೇಲೆ ಇಲ್ಲಿನ ಸಂಸ್ಕೃತಿಯನ್ನು ಹೊಡೆದು ಹಾಕುವ ಕೆಲಸವನ್ನು ಮುಘಲರು ಮಾಡಿದರು, ಗಜ್ನಿ ಗೋರಿಗಳು ಮಾಡಿದರು. ಇವತ್ತು ಬಾನು ಮುಷ್ತಾಕ್ ಅವರು ಕೂಡ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ನಮ್ಮ ನಂಬಿಕೆಗಳನ್ನು ಹೊಡೆದು ಹಾಕೋ ರೀತಿಯಲ್ಲಿ ಮಾತಾಡಿದ್ರು. ನಮಗೇನು ಅನಿಸುತ್ತೆ, ನೀವು ಅವರೇನು ವಂಶಸ್ಥರ? ನಿಮ್ಮನ್ನು ನೋಡಿ ಎಲ್ಲರೂ ನಮ್ಮ ಥರನೇ ನೀವು ಇದ್ದೀರಿ, ಕನ್ವರ್ಟ್ ಆಗಿದ್ದೀರಿ, ಆಯ್ತು, ನಮಗೇನು ಬೇಸರ ಇಲ್ಲ ಅದ್ರ ಬಗ್ಗೆ. ಆದರೆ ನಿಮ್ಮ ಪೂರ್ವಜರು ನಿಮ್ಮ ಹಿನ್ನೆಲೆಯನ್ನೇ ನೀವು ಹೊಡೆದು ಹಾಕಬೇಕು ಅಂತ ಗಜ್ನಿ ಗೋರಿಗಳ ಥರ, ಮುಘಲರ ಥರ ನೀವು ಪ್ರಯತ್ನ ಮಾಡಲಿಕ್ಕೆ ಹೋದರೆ ನಮಗೆ ಬೇಸರ ಆಗುತ್ತೆ ಇಲ್ವಾ? ಅಥವಾ ನಾವು ಪ್ರತಿರೋಧ ಒಡ್ಬೇಕಾ ಬೇಡವಾ? ನೀವು ಜನಸಾಹಿತ್ಯ ಸಮ್ಮೇಳನದಲ್ಲಿ ಆಡಿದ ಮಾತುಗಳಿಂದಲೇ ನಾವು ಇವತ್ತು ನಿಮ್ಮನ್ನು ದಸರಾ ಉದ್ಘಾಟನೆಗೆ ಕರೆದಿರೋದಕ್ಕೆ ನಾವು ತಗಾದೆ ಎತ್ತಿರುವಂಥದ್ದು. ದಸರಾ ಅನ್ನೋದು 100% ಅದು ಧಾರ್ಮಿಕ ಆಚರಣೆ. ಕಾಂಗ್ರೆಸ್ನವ್ರು ಯಾರೋ ಹೇಳ್ತಾರೆ ಈ ದಸರಾ ಆಚರಣೆ ಎಲ್ಲಿಂದ ಪ್ರಾರಂಭ ಆಯ್ತಿದ್ದು? ವಿಜಯನಗರ ಕಾಲದಿಂದಲೂ ಆರಂಭವಾಯಿತು. ಎಲ್ಲ ಹಿಂದೂ ಸಾಮ್ರಾಜ್ಯದ ಸುವರ್ಣ ಯುಗ ಅದು. ಅದನ್ನು ಮುಂದುವರಿಸ್ಕೊಂಡು ಬಂದಿರೋಂಥವ್ರು ನಮ್ಮ ಮೈಸೂರು ಮಹಾರಾಜರು. ದಸರಾ ಅಂತಂದರೆ ಅಲ್ಲಿ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ನೀವು ಪುಷ್ಪಾರ್ಚನೆ ಮಾಡುವಂಥದ್ದು ಮಾತ್ರ ಅಲ್ಲ, ಅದು ವಿದ್ಯುಕ್ತವಾಗಿ ಆರಂಭವಾಗುತ್ತೆ. ಅರಮನೆಯಲ್ಲಿ ಅಷ್ಟು ಚಂದವಾದಂಥ ಕಾರ್ಯಕ್ರಮ ನಡೀತದೆ, ಖಾಸಗಿ ದರ್ಬಾರ್ ನಡೀತದೆ. ತಾಯಿ ಚಾಮುಂಡಿಗೆ 9 ದಿನಗಳು ಕೂಡ ಪ್ರತಿದಿನವೂ ಕೂಡ ಬೇರೆ ಬೇರೆ ನಾವು ಅಲಂಕಾರವನ್ನು ಮಾಡ್ತೀವಿ. ಹಾಗೆ ಇದು ಧಾರ್ಮಿಕ ಶ್ರದ್ಧೆಯನ್ನು, ನಂಬಿಕೆಯನ್ನು ಇಟ್ಕೊಂಡು ನಡೆಸುವಂಥ ಒಂದು ಕಾರ್ಯಕ್ರಮವಾಗಿದೆ. ಹಾಗಾಗಿ ನೀವು ಧರ್ಮದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ಇಲ್ಲಿನ ಮೂಲ ಸಂಸ್ಕೃತಿಯ ಬಗ್ಗೆ, ಇಲ್ಲಿಯ ಆಚರಣೆಗಳ ಬಗ್ಗೆ, ಇಲ್ಲಿನ ಅರಿಶಿನ ಕುಂಕುಮದ ಬಗ್ಗೆ, ಹಾಗೂ ನಮ್ಮ ಕನ್ನಡಾಂಬೆ ಆಗಿರುವಂತಹ ಭುವನೇಶ್ವರಿಯ ಬಗ್ಗೆ ಅಬದ್ಧದ ಭಾವನೆಯನ್ನು ಇಟ್ಕೊಂಡಿರೋದ್ರಿಂದ ನಾವು ನಿಮಗೆ ತಕರಾರು ಎತ್ತುತ್ತಾ ಇದ್ದೀವಿ. ಅದನ್ನು ನೀವು ಕೂಡ ಅರ್ಥ ಮಾಡಿಕೊಂಡು ನಡೀರಿ ಅಂತ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.